ದರ್ಪಣ ಚಾನಲ್ ವೀಕ್ಷಕರಿಗೆ ತುಂಬ ಧನ್ಯವಾದಗಳು. KR ಪೇಟೆ ತಾಲೂಕಿನ ಚಿಕ್ಕತರಹಳ್ಳಿ ಗ್ರಾಮದಲ್ಲಿ ಉದ್ಭವಗೊಂಡಿರುವ ಓಂ ಶಕ್ತಿ ಅಮ್ಮನವರ ಮಂಡಳಿಯ ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಓಂ ಶಕ್ತಿ ಅಮ್ಮನವರ ಜ್ಯೋತಿ ಪೂಜಾ ಕಾರ್ಯಕ್ರಮ ನಡೆಯಿತು. ಓಂ ಶಕ್ತಿ ಭಕ್ತ ಮಂಡಳಿಯ ಮುಖ್ಯಸ್ಥರು ಹಾಗೂ ಗುರುಸ್ವಾಮಿಗಳಾದ ಶ್ರೀಮತಿ ನಾಗರತ್ನಮ್ಮ ಮಾತನಾಡಿ, ಓಂ ಶಕ್ತಿ ಅಮ್ಮನವರ ಕೃಪೆಯಿಂದ ಅಪಾರ ಭಕ್ತರು ಭಾಗವಹಿಸಿ ಓಂ ಶಕ್ತಿ ಅಮ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ದಿನ ಅಮ್ಮನವರಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ಅನ್ನದಾನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಓಂ ಶಕ್ತಿ ಹಲವಾರು ರೀತಿಯ ಅನುಕೂಲತೆಗಳನ್ನು ಪಡೆದುಕೊಂಡ ಭಕ್ತರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ವಿಶೇಷ ಪೂಜೆ ಹಲವಾರು ಭಕ್ತಾದಿಗಳು ತಮ್ಮ ತಮ್ಮ ಕುಟುಂಬಕ್ಕೆ ಆದ ಅನುಕೂಲತೆಗಳನ್ನು ಬಗ್ಗೆ ಹಾಗೂ ದೇವಿಯ ಮಹಿಮೆಯ ಬಗ್ಗೆ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಶ್ರೀಮತಿ ನಾಗರತ್ನಮ್ಮ, ಓಂ ಶಕ್ತಿ ಅಮ್ಮನವರ ಸೇವಕಿಯಾದ ಸರಸ್ವತಿ, ಅರ್ಚಕರು ಚೇತನ್, ಓಂ ಶಕ್ತಿ ಅಮ್ಮನವರ ಭಕ್ತರಾದ ಶ್ರೀಮತಿ ಸರಸ್ವತಿ, ಕೃಷ್ಣೇಗೌಡ, ಹೊಸಹಳ್ಳಿ, ಮಂಜಣ್ಣ, ಚಂದ್ರಾಯಪಟ್ಟಣ, ಧನಂಜಯ, ಯಶೋಧ, ಅನು, ರಮ್ಯಾ, ಗೀತಾ, ರೇಖಾ, ವಿನಮ್ಮ, ಪೂರ್ವಿ ಸೇರಿದಂತೆ ಇತರರು ಭಕ್ತರು ಹಾಜರಿದ್ದರು. ನಮ್ಮ ಹೆಸರು ಮಂಜು ಅಂತವ. ನಾವು ಚಂದ್ರಾಯಪಟ್ಟಣದವರು. ನಾವು ಇಲ್ಲಿಗೆ ಬಂದಮೇಲೆ ನಮಗೆ ಬಟ್ಟೆ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ನಾವು ವಾರ ಬರ್ತೀವಿ. ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಪೂಜೆ ನಡೀತದೆ. ಓಂ ಶಕ್ತಿ, 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 ಓಂ 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 ಶಕ್ತಿಯೇ, ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ, ಓಂ ಶಕ್ತಿ, ಓಂ ಶಕ್ತಿ, ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ, ಓಂ ಓಂ ಶಕ್ತಿಯೇ, ಆದಿಪರಾಶಕ್ತಿಯೇ. ಇದೆ ನಮಗೆ ಇಲ್ಲಿ ಮಂಡಿ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಚಿಕ್ಕದಾಗಿ ಅಲ್ಲಿ ಫೋಟೋ ಎಲ್ಲ ಚೇಂಜ್ ಮಾಡಿ ಮಾಡಿಕೊಟ್ಟಿದ್ವಿ. ವೇಳ್ವಿ ಮಾಡಿಕೊಟ್ಟೋದು ಮುಡ್ರಾಜಣ್ಣ ಅಂತ. ಅವರೇ ವೇಳ್ವಿ ಎಲ್ಲ ನಡೆಸಿ ತುಂಬ ಜನ, ಒಂದು 2,000 ಜನ ಸೇರಿತ್ತು. ಆವಾಗಲೂ ಜನ ಎಲ್ಲ ಅಂದಾನ ಎಲ್ಲ ಮಾಡಿ ತುಂಬ ಜನಕ್ಕೆ ಎಲ್ಲ ಪೂಜೆ ಎಲ್ಲ ನಡೆಸಿ ಅಮ್ಮಂದು ಇದು ಮಾಡಿಸ್ತೀವಿ, ವೇಳ್ವಿ ಮಾಡಿಸ್ತೀವಿ. ಹೋದ್ಸಲ ಅಮ್ಮ ಹೀಗೆ ಈ ಥರ ಬೆಳೆದಿದ್ದಾಳೆ. ಈ ಥರ ಬೆಳೆದ್ಮೇಲೆ ನಾವು ಇದು ಬೆಂಗಳೂರಿಂದ ನವರಂಗದಿಂದ ಹೋಗ್ತಿದ್ವು ಓಂ ಶಕ್ತಿಗೆ. ಒಂದು 10 ವರ್ಷ 12 ವರ್ಷ ನವರಂಗದಲ್ಲೇ ನಾವು ಮಾಲೆ ಹಾಕೊಂಡಿದ್ದು. ಆಮೇಲೆ ಮಂಡಿ ಯಾಕೆ ಮಾಡಬಾರ್ದು ನೀವು ಅಮ್ಮ, ಇಲ್ಲಿ ನಾವು ಮಂಡಿನೇ ಮಾಡಿರಲಿಲ್ಲ. ಈ ಅಮ್ಮ ಬೆಳೆದ್ಮೇಲೆ ನಮ್ಗೆ ಹೇಳಿದ್ರು, ಎಲ್ಲೋ ಶಾಸ್ತ್ರ ಕೇಳಿದ್ರು, ಎಲ್ಲೂ ಗೆದ್ಲಿ ತುಂಬ ಇದು ಗೆದ್ಲು ಅನ್ನೋರು, ಸೀಮೆಣ್ಣೆ ತಂದು ಹಾಕೋರು ನಮ್ಮ ಮನೆಯವರು. ಆಮೇಲೆ ಮತ್ತೆ ಪೆಟ್ರೋಲ್ ಇರೋರು, ಏನಿದ್ರು ಬೆಳಕರೋದಕ್ಕೆ ಹೆಂಗೆ ಬರೋದು. ನಾವು ಸುಮಾರು ಕಡೆ ಕೇಳಿದ್ವಿ, ನೀವೊಂದು ಬೇವಿನ ಸೊಪ್ಪು ನಮ್ಮನ್ನ ಓಂ ಶಕ್ತಿ ಏನೋ ಹೋಗ್ತೀರಾ, ನೀವು ಪೂಜೆ ಮಾಡ್ತೀರಾ, ಆ ಯಮ್ಮನೇ ಬೆಳೆದಿದ್ದಾರೆ, ಚಿಕ್ಕದಾಗಿ ಒಂದು ಮಂಡಿ ಮಾಡಿಸ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ನಾವು ಚಿಕ್ಕದಾಗಿ ಮಂಡಿ ಮಾಡಿದ್ವು. ಇದು ಮಾಡಿದ್ಮೇಲೆ ತುಂಬಾ ಮಂಡಿಗೆ ಮಾಡೋಕ್ಕೆ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ನನಗೆ. ಆಮೇಲೆ ಕಷ್ಟ ಆದಮೇಲೆ ಇದನ್ನು ಈಗ
ಪಂಡ್ಲಿನ ಚಿಕ್ಕದಾಗಿ ಇದು ಮಾಡಿ ಮತ್ತೆ ಅಲ್ಲಿ ಆ ಕಡೆ ಅವರು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಹಿಂಸೆ ಆಗ್ತಿತ್ತು ನಮಗೆ. ಆಗ ಮತ್ತೆ ಹೊರಗಡೆ ಅಲ್ಲಿ ಇನ್ನೊಂದು ಇದು ಮಾಡಿ ಇದು ಹಿಂಗೆ ಬೆಳೆಯೋಕ್ಕೆ ಅಮ್ಮನ ಬಿಟ್ಬಿಟ್ಟಿದ್ದೀವಿ. ಅಮ್ಮ ಈ ಇದರಲ್ಲಿ ತುಂಬಾ ಪವಾಡ ಮಾಡ್ತಾ ಇದ್ದಾರೆ ನಮ್ಮ ಓಂ ಶಕ್ತಿ ಅಮ್ಮ. ತುಂಬ ಜನಕ್ಕೆ ಒಳ್ಳೆ